ನೋಡಿ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೀರ್ತಿಗದೆ ಹಳ್ಳಿ. ಇಲ್ಲಿ ನೋಡಿ, ಸಿದ್ದಾಪುರದಿಂದ ಕುಮಟಾ ಹೋಗುವ KSRTC ಬಸ್. ಇಷ್ಟು ಚಂದ ಅಂದವಾದ ಬಸ್ ನೋಡಿ. ಇಲ್ಲಿ ನೋಡಿ, ಸುಂದರವಾದ ಎಷ್ಟು ಚಂದವಾದ ಮರಗಳಿವೆ. ಇಲ್ಲಿ ನೋಡಿ, ನಮ್ಮ ಮನೆಯ ಗೇಟಿನ ಮುಂದೆ ಅಕ್ಕಪಕ್ಕದಲ್ಲಿ ಎಷ್ಟು ಸುಂದರವಾದ ಅಕೇಶನ ಗಿಡ ಎಲ್ಲ ಉಂಟು. ಇಲ್ಲಿ ನೋಡಿ, ನಮ್ಮ ಮನೆಯ ಮುಂದೆ ರೋಡಿನ ಕೆಲಸ ನಡೀತಾ ಉಂಟು. ಇಲ್ಲಿ ನೋಡಿ, JCB ಬಂತು. ಹೀಗೆ ಮುಂದೆ ತರತರದ ಮಷೀನ್ಸ್ ಎಲ್ಲ ತರತರದ ಗಾಡಿ ಎಲ್ಲ ಬರ್ತದೆ. ವೀಕ್ಷಕರೇ, ನೋಡ್ತೇ ಉಳಿರಿ. ಇಲ್ಲಿ ನೋಡಿ, ಅಡಿಕೆ ಗಿಡ, ತೆಂಗಿನ ಗಿಡ ಮತ್ತು ಗ್ಯಾರಿನ ಗಿಡ ನಮ್ಮ ತೋಟದಲ್ಲಿ ಉಂಟು. ನಮ್ಮ ಮನೆಯ ಅಪೋಸಿಟ್ನಲ್ಲಿ ಫಾರೆಸ್ಟ್ ನರ್ಸರಿ ಉಂಟು. ಇಲ್ಲಿ ನೋಡಿ, ಬೈಕ್ಸ್ ಎಲ್ಲ ನಡೀತಾ ಉಂಟು. ರೋಲರು ಬಂತು ನೋಡಿ. ರೋಡಿನ ಕೆಲಸ ಯಾವ ರೀತಿ ನಡೀತಾ ಉಂಟಂತ. ಇಲ್ಲಿ ನೋಡಿ, ರೋಡಿನ ಮೇಲೆ ವ್ಯಾನನ್ನು ಹೋಗ್ತಾ ಇದೆ. ಒಂದು ಸೈಡ್ ರೋಡಿನ ಕೆಲಸ ನಡೀತಾ ಉಂಟು, ಮತ್ತೊಂದು ಸೈಡ್ ಗಾಡಿ ಎಲ್ಲ ತಿರುಗಲಿಕ್ಕೆ ನಮಗೆ ಜಾಗ ಅವರು ಬಿಟ್ಟು ಕೊಟ್ಟಿದ್ದಾರೆ. ತುಂಬ ಈ ಕಾಂಟ್ರಾಕ್ಟ್ ತಗೊಂಡದವರು ತುಂಬಾ ಚೆನ್ನಾಗಿ ರೋಡಿನ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. 8 ದಿನದ ಒಳಗೇನೆ ಸಂತೆಗೊಳಿದಿಂದ ಬಡಾಲದವರೆಗೆ ರೋಡಿನ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಉಂಟು, ಕಿರಾಣಿ ಅಂಗಡಿ. ಈ ಅಂಗಡಿಯಲ್ಲಿ ಎಲ್ಲ ತರಹದ ಮಿಸ್ಟರ್ ಖಾಜಾ ಅಂಗಡಿ ಅಂತ. ಈ ಅಂಗಡಿಯಲ್ಲಿ ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ ಎಲ್ಲ ತರಹದ ಕಿರಾಣಿ ವಸ್ತುಗಳು ಸಿಗ್ತಾ ಉಂಟು. ನಮ್ಮ ಮಕ್ಕಳು ಮತ್ತು ನಾವೆಲ್ಲ ಬಂದಾಗ ಇಲ್ಲಿ ಎಲ್ಲ ಈ ಅಂಗಡಿಯಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊಳ್ತೇವೆ. ಇಲ್ಲಿ ನೋಡಿ, ರೋಡಿನ ಕೆಲಸ ನಡೀತಾ ಉಂಟಲ್ಲ. ಇಲ್ಲಿ ನೋಡಿ, ಭಾರತ್ ಬೆನ್ಸಿನ ಒಂದು ಟಿಪ್ಪರ್ ಡಂಪರ್ ಕಡಿಯನ್ನು ತುಂಬಿಕೊಂಡು ಬರ್ತಾ ಉಂಟು. ಇಲ್ಲಿ ಈ ರೋಡ್ ಕೆಲಸ ಇದು ನಡೀತಾ ಉಂಟು. ಎಲ್ಲ ಇಲ್ಲಿ ಊರಿನ ಜನರೆಲ್ಲ ನೋಡಲಿಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಎಲ್ಲರೂ ತಮ್ಮ ಮನೆಯಿಂದ ಎಲ್ಲ ರೋಡಿನ ಕೆಲಸವನ್ನು ನೋಡ್ತಾ ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಭಾರತ್ ಬೆನ್ಸಿನ ಡಂಪರ್. ವೀಕ್ಷಕರೇ ನೋಡಿ, ಈ ಊರು ಯಾವುದಂತ ನಿಮಗೆ ಗೊತ್ತಾಯಿತಾ? ಇಲ್ಲ, ಗೊತ್ತಾಗಲಿಲ್ಲ. ನನ್ನ ಅನಿಸಿದ ಮಟ್ಟಿಗೆ ನಿಮಗೆ ಗೊತ್ತಾಗಲಿಲ್ಲ ಇರಬಹುದು. ಆದರೆ ನಾನು ಹೇಳಲು ಬಯಸುತ್ತೀನಿ, ಈ ಊರೇ ಆಘಾತ್ ಫಿಲ್ಮ್ ಅಲ್ಲಿ ಈ ನಮ್ಮ ಊರಿನಲ್ಲೇ ಆಘಾತ್ ಫಿಲ್ಮ್ ಶೂಟಿಂಗ್ ಆಗೋದು. ಇಲ್ಲಿ ನೋಡಿ, ಯಾವ ರೀತಿ ಡಂಪರ್ ಕಡಿಯನ್ನು ರೋಡಿನ ಮೇಲೆ ಆಗ್ತಾ ಉಂಟು. ಈಗ ಎಲ್ಲ ಮುಂಚಿನ ಕಾಲದಲ್ಲಿ ರೋಡನ್ನು ಮಾಡುವಾಗ ಸಾಲುಗಟ್ಟಲೆ ತಾಗುತ್ತಿತ್ತು. ಆದರೆ ಈಗ 8 ದಿನದಲ್ಲಿ 10 ಕಿಲೋಮೀಟರಷ್ಟು ರೋಡು 8 ದಿನದಲ್ಲಿ ಅವರು ಮುಗಿಸುತ್ತಾರೆ. ಇಷ್ಟು ತುಂಬ ಫಾಸ್ಟಾಗಿ ರೋಡಿನ ಕೆಲಸ ಮಾಡುತ್ತಾರೆ. ಈಗ ನೋಡಿ, ಇಲ್ಲಿ ಡಂಪರ್ ಎಲ್ಲ ಟಿಪ್ಪರ್ ಎಲ್ಲ ಬರ್ತಾ ಉಂಟು, ಹೋಗ್ತಾ ಉಂಟು. ಈಗ ನೋಡಿ, ಈಗ ಸೈಡಿನಲ್ಲಿ ಎಲ್ಲ ಇದೆಯಲ್ಲ, ಅದನ್ನು ಕಡಿತಾರೆ. ಯಾಕೆಂದರೆ ಕರೆಂಟ್ ಕಂಬ ಎಲ್ಲ ಸೈಡಿಗೆ ಹೀಗೆ ಸೇರಿಸಿ ಹಾಕಬೇಕಲ್ಲ. ಅದರ ಸಲುವಾಗಿ ಈಗ ಮರವನ್ನು ಎಲ್ಲ ಸೈಡಿನ ಇರುವ ಎಲ್ಲ ಮರಗಳನ್ನು ಕಡಿತಾರೆ. ಅಲ್ಲಿ ನೋಡಿ, ಮರವನ್ನು ಕಡಿಲಿಕ್ಕೆ ಕೆಲಸದವರು ಬಂದು ಇಲ್ಲಿ ನೋಡಿ, ಅದರ ಟೊಂಗೆಯನ್ನು ಫಸ್ಟ್ ಕಡಿಲಿಕ್ಕೆ ಬಂದಿದ್ದಾರೆ. ನೋಡ್ತಾ ಹೋಗಿ ಯಾವ ರೀತಿ ಅವರು ಮರವನ್ನು ಹತ್ತಿ ಅದರ ಟೊಂಗೆಯನ್ನು ಫಸ್ಟ್ ಕಡಿತಾರೆ. ನೋಡಿ ವೀಕ್ಷಕರೇ, ಯಾವ ರೀತಿ ಅವರು ಮರವನ್ನು ಹತ್ತುತ್ತಾರೆ. ಅದು ಬಾಂಬುದು ಒಂದು ದೊಡ್ಡ ಬಾಂಬನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಫಸ್ಟಿಗೆ ನೋಡಿ ಯಾವ ರೀತಿ ಹತ್ತಾರಂತ. ಈ ಥರ ಹತ್ತಲಿಕ್ಕೆ, ಮರವನ್ನು ಹತ್ತಲಿಕ್ಕೆ ಈ ಥರ ಬಾಂಬನ್ನು ಯೂಸ್ ನೋಡಿ ಯಾವ ಥರ ಟೊಂಗೆಯನ್ನು ಕಡಿತಾರೆ ಅಂತ. ಅಲ್ಲಿ ನೋಡಿ, ಅಲ್ಲೊಬ್ಬ ಮರ ಹತ್ತಿ ನೋಡಿ ದೊಡ್ಡ ಟೊಂಗೆಯನ್ನು ಕಡಿತಾ ಇದ್ದಾನೆ. ಇದು ಈ ಮರ ಅಕೇಶ ಮರ ಅಂತ ಈ ಮರಕ್ಕೆ ಹೇಳ್ತಾರೆ.
करती हो क्यों अंदर डालती क्या और झाड़ मारती क्या ಫಸ್ಟ್ ಇವರು ಮರದ ಟೊಂಗೆಗಳನ್ನು ಕಡಿತಾ ಇದ್ದರು. ಆದರೆ ನಂತರ ಅವರ ಪ್ಲ್ಯಾನ್ ಚೇಂಜ್ ಆಯಿತು. ನಂತರ ಈಗ ನೋಡಿ ಸ್ವಲ್ಪ ಹೊತ್ತಿನಲ್ಲಿ JCB ಬಂದು ಎಲ್ಲ ಮರವನ್ನೇ ಬುಡದಿಂದ ಕಿತ್ತ ಹಾಕುತ್ತಾಳೆ. ನೋಡಿ ಅಲ್ಲಿ ಯೆಲ್ಲೋ ಕಲರ್ ಡಂಪರ್ ಬಂತು ನೋಡಿ. ವ್ಯಾನು ಬಂತು ಒಂದು. खंबे डालती हैं हाँ? हम क्या खंबा डालती हाँ? ಇಲ್ಲಿ ನೋಡಿ ಈ ತೋಟದ ಯಜಮಾನರು ಇಲ್ಲಿ ಮರವನ್ನು ಕಡಿತಾರಲ್ಲ ಅದನ್ನು ನೋಡಲಿಕ್ಕೆ ಅಂತ ಬಂದಿದ್ದಾರೆ. ಅವರು ಹೇಳ್ತಾರೆ, ನೀವು ಟೊಂಗೆಯನ್ನೇ ಮಾತ್ರ ಕಳೆದರೆ ಆಗೋದಿಲ್ಲ ಈ ಕೆಲಸ ನಿಮ್ಮದು, ನೀವು ಮರವನ್ನೇ ಬುಡದಿಂದ ಕಿತ್ತು ಹಾಕಿರಿ ಅಂತ ಇಂಜಿನಿಯರ್ ಹತ್ರ ಹೇಳ್ತಾರೆ. ಈಗ ನೋಡಿ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾ ಇದೆ JCB. छोटी क्या करने लगे थे बुला छोटे ये लकड़ी लगा अच्छा मारेगी साडी को उधर तुझे मजे भी मारे सा मजे भी मारे उसे भी मारे गाला भी दी उसे. ಇಲ್ಲಿ ನೋಡಿ ಎಷ್ಟು ದೊಡ್ಡ ಟೊಂಗೆಯನ್ನು ಕಳೆದು ಹಾಕಿದರು. ಆದರೆ ಅವರು ಕತ್ತಿಯಿಂದ ಟೊಂಗೆಯನ್ನು ಕಡಿತಿದ್ದಾರೆ. ಅದನ್ನೇ ಅವರು ಮಷಿನ್ ತಗೊಂಡು ಬಂದರೆ ಅವರ ಕೆಲಸ ಮತ್ತೆ ತುಂಬ ಈಸಿ ಆಗ್ತಿತ್ತು. ಹೀಗೆ ಬೇರೆ ಬೇರೆ ಥರದ ಮಷೀನುಗಳು, ಮರ ಕಡಿಯುವ ಮಷೀನುಗಳು ಬಂದಿದೆ. ಆದರೆ ಇವರು ಆ ಮಷೀನ್ ತೆಗೆದುಕೊಂಡು ಬಂದಿಲ್ಲ. ಅದರಿಂದ ಕತ್ತಿಯಿಂದ ಮರವನ್ನು ಕಡಿತಾ ಇದ್ದಾರೆ. दोनों गाड़ियाँ हैं. ಈಗ ನೋಡಿ ಒಂದು ಬಸ್ ಹೋಯಿತು. ಈ ರೋಡಿನ ಮೇಲೆ ತುಂಬ ಗಾಡಿ ತಿರುಗ್ತಾ ಇದೆ. ಈ ರೋಡ್ ಈಗ ತುಂಬ ಚೆನ್ನಾಗಿ ಆಗಿದೆ ಅಲ್ಲ, ಅದರಿಂದ ಸಿದ್ದಾಪುರದಿಂದ ಶಿವಮೊಗ್ಗ, ಸಾಗರ್ ಎಲ್ಲ ಹೋಗುವ, ಆದರೆ ಇಲ್ಲಿ ಗೋಕರ್ಣದಿಂದ ಬೆಂಗಳೂರಿಗೆ ತನಕ ಹೋಗುವ ಬಸ್ಗಳು ಈ ರೋಡಿನ ಮೇಲಿಂದ ತಿರುಗ್ತಾ ಉಂಟು. ಯಾಕೆಂದರೆ ಸಿರ್ಸಿ ರೋಡ್ ತುಂಬ ಹಾಳಾಗಿದೆ ಅಂತ ಇಲ್ಲಿ ಈ ರೋಡಿನ ಮೇಲಿಂದ ಕುಮಟಾದಿಂದ ಸಿದ್ದಾಪುರವರೆಗೆ ತುಂಬ ನೋಡಿ ಎಷ್ಟು ಕಾರು, ಯಾವ ಟೈಪ್ ಕಾರು ಬೇಕು ಆ ಟೈಪ್ ಕಾರುಗಳು ಈ ರೋಡಿನ ಮೇಲೆ ಹೋಗ್ತಾ ಇದೆ. ತುಂಬ ವೆಹಿಕಲ್ಸ್ ಎಲ್ಲ ಈ ರೋಡಿನ ಮೇಲೆ ಹೋಗ್ತಾ ಬರ್ತಾ ಉಂಟು. ರೋಡ್ ಕ್ರಾಸ್ ಮಾಡುವಾಗ ತುಂಬಾ ಹೆದರಿಕೆ ಆಗ್ತಾ ಇದೆ ಈಗ ಮಕ್ಕಳಿಗೆ ಎಲ್ಲ. ಆ ಥರ ಈಗ ಇಲ್ಲಿ ಗಾಡಿಗಳು ತಿರುಗ್ತಾ ಉಂಟು. ಈಗ ನೋಡಿ JCB ಬಂತು. ನೋಡಿ ಯಾವ ರೀತಿ ಈಗ ಮರವನ್ನು ಬುಡದಿಂದಲೇ ತೆಗೆದು ಹಾಕ್ತದೆ.
ನೋಡಿ ಈ ಮನೆಯ ಈ ತೋಟದ ಮಾಲೀಕರು ಹೇಳ್ತಾ ಇದ್ದಾರೆ ಅವನಿಗೆ, ಈ ಮರ ಎಲ್ಲ ಬುಡದಿಂದನೇ ಕಿತ್ತ ಹಾಕು. ಇಲ್ಲಿ ನೋಡಿ ಅಲ್ಲಿ ಫಾರೆಸ್ಟ್ ನರ್ಸರಿ ಇಲ್ಲಿಂದ ಕಾಣ್ತಾ ಉಂಟು. ಇಲ್ಲಿ ತುಂಬ ಜನ ನೋಡಲಿಕ್ಕೆ ಶಾಲಾ ಮಕ್ಕಳು ಪ್ರವಾಸಕ್ಕೆ ಈ ಕೀರ್ತಿಗದೆ ಫಾರೆಸ್ಟ್ ನರ್ಸರಿಗೆ ಬರ್ತಾರೆ. ಅದರ ಹಿಂದೆ ಒಂದು ಅಘನಾಶಿನಿ ಹೊಳೆ ಹೋಗ್ತದೆ. ಅದನ್ನು ತುಂಬ ಸುಂದರವಾಗಿದೆ, ಚಂದವಾಗಿದೆ ಅಘನಾಶಿನಿಯ ಹೊಳೆ. ನಮ್ಮ ಫಾರೆಸ್ಟ್ ನರ್ಸರಿಯ ಹಿಂದಕ್ಕೆ ಅಘನಾಶಿನಿಯ ಹೊಳೆ ಉಂಟು. ನಮ್ಮ ಫಾರೆಸ್ಟ್ ನರ್ಸರಿನಲ್ಲಿ ಥರದ ಗಿಡಗಳನ್ನು ಅಲ್ಲಿ ಇದು ಬೀಜವನ್ನು ತಗೊಂಡು ಬಂದು ಗಿಡವನ್ನು ಮಾಡುತ್ತಾರೆ. ಆ ಸಣ್ಣ ಸಣ್ಣ ಗಿಡಗಳು ದೊಡ್ಡ ಆದ ಮೇಲೆ ಅದನ್ನು ಪ್ಲ್ಯಾಂಟೇಷನ್ ಫಾರೆಸ್ಟ್ ಪ್ಲ್ಯಾಂಟೇಷನ್ ಇರ್ತದಲ್ಲ, ಅಲ್ಲಿ ಹೋಗಿ ತೆಗೆದುಕೊಂಡು ಹೋಗಿ ನಡೀತಾರೆ. ಇಲ್ಲಿ ನೋಡಿ ಒಂದು ಗ್ಯಾರಿನ ಮರವನ್ನು ತೆಗೆದು ಹಾಕಿದ್ರು. ಈಗ ರೋಡಿನ ಪಕ್ಕದಲ್ಲಿ 3-4 ಗ್ಯಾರಿನ ಮರಗಳು ಇತ್ತು. ಅದನ್ನು ಫಸ್ಟಿಗೆ ಅವರು ತೆಗಿತಾ ಇದ್ದಾರೆ. ನಂತರ ಇಲ್ಲಿ ಇದ್ದ ಅಕೇಶಿನ ಮರವನ್ನು ತೆಗಿತಾರೆ. ಇಲ್ಲಿ ನೋಡಿ ಫಸ್ಟಿಗೆ ಈ ಸೈಡಿನ ಎಲ್ಲ ಮರಗಳು ಅವರು ಫಸ್ಟಿಗೆ ತೆಗೆದುಕೊಂಡು, ಇಲ್ಲಿ ನೋಡಿ ಮತ್ತೊಂದು ಭಾರತ್ ಬೆನ್ಸಿನ ಡಂಪರ್ ಬಂತು. ಅಲ್ಲಿ ನೋಡಿ ಒಂದು ಬೈಕೂ ಬಂತು. ರೋಡಿನ ಕೆಲಸ ಮಾಡುವಾಗ ತುಂಬ ಧೂಳು. ಇಲ್ಲಿ ನೋಡಿ ಎಷ್ಟು ಹಸಿರು ಮರಗಳಿವೆ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ ಬಾಳಿನ ಗಿಡಗಳಿವೆ. ನೋಡಿ ಈಗ ಇಲ್ಲಿನ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ತುಂಬ ಕೋಲ್ಡ್. ಇಲ್ಲಿ ಮೈಂಡ್ ಒಂಥರ ಫ್ರೆಶ್ ಆಗ್ತದೆ, ಒಂಥರ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತದೆ. ನೀವು ಒಂದ್ಸಲ ಈ ಊರಿಗೆ ವಿಸಿಟ್ ಮಾಡಿ ನೋಡಿ. ನಮ್ಮ ಫಾರೆಸ್ಟ್ ನರ್ಸರಿ ಕೀರ್ತಿಗದೆ ಫಾರೆಸ್ಟ್ ನರ್ಸರಿಗೆ ವಿಸಿಟ್ ಮಾಡಿ ನೋಡಿ. ಇಲ್ಲಿ ಎಷ್ಟು ಚಂದ ಅಂದವಾದ ಕ್ಲೈಮೇಟ್ ಇದೆ, ಎಷ್ಟು ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತದಂದರೆ ನಾನು ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗ್ತಲ್ಲ, ಅಷ್ಟೆಲ್ಲ ಇಲ್ಲಿ ಬಂದರೆ ಖುಷಿ ಸಿಗುತ್ತದೆ. ವೀಕ್ಷಕರೇ, ನೀವು ಒಂದ್ಸಲ ಇಲ್ಲಿ ಬಂದು ಫಾರೆಸ್ಟ್ ನರ್ಸರಿ ವಿಸಿಟ್ ಮಾಡಿ. ಇಲ್ಲ ತುಂಬ ಥರದ ಫಾರೆಸ್ಟ್ನಲ್ಲಿ ಯಾವ್ಯಾವ ಗಿಡಗಳು ಇರುತ್ತವೆ ಅಲ್ಲ, ಅದು ಎಲ್ಲ ಥರದ ಗಿಡ ನಮ್ಮ ಫಾರೆಸ್ಟ್ ನರ್ಸರಿ ಕೀರ್ತಿಗದೆಯಲ್ಲಿ ಉಂಟು. ವೀಕ್ಷಕರೇ, ಇಲ್ಲಿ ನೋಡಿ, ಈಗ ನಿಮಗೆ ಈ ಗಿಡ ಕಾಣ್ತಾ ಉಂಟಲ್ಲ, ಇದು ಗ್ಯಾರಿನ ಗಿಡ. ಈಗ ನೋಡಿ, ಇದು ಮತ್ತೊಂದು ಗ್ಯಾರಿನ ಗಿಡ. ಇಲ್ಲಿ ನಮ್ಮ ಕೀರ್ತಿಗದೆಯಲ್ಲಿ ತುಂಬ ಗ್ಯಾರಿನ ಗಿಡ, ಅಡಕೆ ಮತ್ತು ತೆಂಗಿನ ಮತ್ತು ಬಾಳೆನ ಗಿಡ ತುಂಬ ತೋಟದಲ್ಲಿ ತುಂಬ ನಡೀತಾರೆ. ಇಲ್ಲಿ ನೋಡಿ JCB ಬಂತು.
ಆ ಕಡ್ದಿದ ಟೊಂಗೆಯನ್ನು ತೆಗಿತಾ ಇದ್ದಾಳೆ. ನೋಡಿ ಯಾವ ರೀತಿ ಅದು ಈಸಿಯಾಗಿ ತೆಗಿತಾ ಉಂಟಂತ. ಅಲ್ಲಿ ನೋಡಿ ಯಾವ ರೀತಿ ಟೊಂಗೆಯನ್ನು ಒಂದು ಸೈಡಿಗೆ ಹಾಕ್ತಾ ಉಂಟು. ಈಗ ನೋಡಿ ಹೇಗೆ ಮೇಲೆ ಎತ್ತಿ ಸೈಡಿಗೆ ನೋಡಿ ಆಯಿತು. ರೋಡಿನ ಮೇಲೆ ಬೈಕೆಲ್ಲ ತಿರ್ಗ್ತಾ ಉಂಟು. ಎಲ್ಲರೂ ನೋಡ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾ ಉಂಟು ಅಂತ. ಎಲ್ಲ ಊರಿನ ಜನರಿಗೆ ನಮ್ಮ ಎಕ್ಸೈಟ್ಮೆಂಟ್ ಆಗೋಗಿದೆ. ಯಾವ ರೀತಿ ನಮ್ಮ ಊರಿನಲ್ಲಿ ಅಂದ ಚಂದವಾಗಿ ಕೆಲಸ ನಡೀತಾ ಉಂಟಂತ. ಇಲ್ಲಿ ನೋಡಿ ಗ್ಯಾಸಿನ ಗಾಡಿ, ಇಂಡಿಯನ್ ಗ್ಯಾಸ್ ನಮಗೆ ಕುಮಟಾ ಹಲ್ದಿಪುರದಿಂದ ಬರ್ತಾ ಉಂಟು. ಇಲ್ಲಿ ನೋಡಿ 407 ಹೋಯಿತು ಅಂದು ನಮ್ಮ ಊರಿಂದೆಯ. ಇಲ್ಲಿ ನಮ್ಮ ಊರಿನಲ್ಲಿ ಎಲ್ಲ ಥರದ ಫ್ರೂಟ್ಸ್ ಎಲ್ಲ ಸಿಗ್ತಾ ಉಂಟು ನಮಗೆ. ಇಲ್ಲಿ ಘಟ್ಟದ ಮೇಲಿಂದ ಅಂದರೆ ಅದು ಸಿದ್ದಾಪುರ ಆ ಸೈಡಿಂದ ನಮಗೆ ಇಲ್ಲಿ ಫ್ರೂಟ್ಸ್ ಎಲ್ಲ, ದಾವಣಗೆರೆ ಆ ಸೈಡಿಂದ ಎಲ್ಲ ತರಕಾರಿ ಫ್ರೂಟ್ಸ್ ಎಲ್ಲ ಬರ್ತದೆ. ಎಲ್ಲ ಗಾಡಿಗೆ ಎಲ್ಲ ಇಲ್ಲಿ ಬಂದು ಸೇಲ್ ಮಾಡ್ತಾರೆ. ನಮ್ಮ ಸಂತೆಗುಳಿದಲ್ಲಿ ತುಂಬಾ ಫ್ರೂಟ್ಸ್ ಅಂಗಡಿ, ವೆಜಿಟೇಬಲ್ಸ್ ಅಂಗಡಿ ಎಲ್ಲ ಉಂಟು. ಕಿರಾಣಿ ಅಂಗಡಿ ಉಂಟು, ಮೆಡಿಕಲ್ ಉಂಟು. ಎಲ್ಲ ಥರದ ಸವಲತ್ತು ನಮಗೆ ನಮ್ಮ ಊರಿನಲ್ಲಿ ಇದೆ. ಈಗ ಯಾವಾಗಿಂದ ಕರೋನಾ ಬಂತು 2019 ನಂತರ ಅಂದರೆ 2020ಇಂದ ನಮ್ಮ ಊರಿನಲ್ಲಿ ತುಂಬ ಡೆವಲಪ್ ಆಗಿದೆ. ಇಲ್ಲಿ ಜನರು ತುಂಬಾ ಡೆವಲಪ್ ಆಗಿದ್ದಾರೆ. ಕರೋನಾ ಬರೋಕ್ಕಿಂತ ಮುಂಚೆ ನಮ್ಮ ಊರಿನಲ್ಲಿ ಅಷ್ಟೆಲ್ಲ ಅಂಗಡಿಗಳು, ಅಷ್ಟೆಲ್ಲ ಸವಲತ್ತುಗಳು ಸಿಗ್ತಾ ಇಲ್ಲಾಗಿತ್ತು. ಆದರೆ ಈಗ ನಮ್ಮ ಊರಿನಲ್ಲಿ ಚಿಕನು ಸಿಗ್ತಾ ಇದೆ, ಮಟನು ಸಿಗ್ತಾ ಇದೆ, ಎಲ್ಲ ಕಿರಾಣಿಯ ವಸ್ತುಗಳು ಸಿಗ್ತಾ ಇದೆ, ಸಿಮೆಂಟ್, ಎಲ್ಲ ಥರದ ಪೈಪ್ಗಳು, ಎಲ್ಲ ಥರ ಇಲ್ಲ ಮೊಬೈಲ್ ಎಲ್ಲ ಯಾವ ಮೊಬೈಲ್ ಬೇಕು ಟೈಲ್ಸು ಸಿಗ್ತಾ ಉಂಟು ನಮ್ಮ ಊರಿನಲ್ಲಿ. ಮೊಬೈಲ್ ರೀಚಾರ್ಜ್ ಮಾಡೋದು, ಮೊಬೈಲ್ ರಿಪೇರಿ ಮಾಡೋದು, ಹೊಸ ಮೊಬೈಲ್ ಎಲ್ಲ ಥರದ ಅಂಗಡಿ ಉಂಟು. ಮೆಡಿಕಲ್ ಸ್ಟೋರ್ ಉಂಟು. ಐಸ್ ಕ್ರೀಮ್ದು ನೋಡೋದೇ ಇಲ್ಲ, ಎಷ್ಟು ಐಸ್ ಕ್ರೀಮ್ ಅಂಗಡಿ ಓಪನ್ ಮಾಡಿದಾರಂತೆ. ಕೂಲ್ ಪಾಯಿಂಟ್ ಎಲ್ಲ ಥರದ ಗಡ್ಬಡೆಲ್ಲ ನಮಗೆ ಸಿಗ್ತಾ ಇದೆ ಇಲ್ಲಿ. ಇಲ್ಲದ್ರೆ ಮುಂಚೆಲ್ಲ ನಾವು ಗಡ್ಬಡೆಲ್ಲ ಐಸ್ ಕ್ರೀಮ್ ಎಲ್ಲ ಥರದ ತಿನ್ನಬೇಕಾದ್ರೆ ಕುಮಟಾಗೆ ಹೋಗಬೇಕಾಗಿತ್ತು. ಆದರೆ ಈಗ ಹಾಗಿಲ್ಲ, ನಮಗೆ ಸಂತೆಗುಳಿಯಲ್ಲೇ ಎಲ್ಲ ಥರದ್ದು ಸಿಗ್ತದೆ. ನಮ್ಮ ಊರಿನಲ್ಲಿ ಬಾಳೆಹಣ್ಣಿನ ನೋಡಿದರೆ ನೀವು ಏನು ಹೇಳ್ತೀರಿ? ಯಾವ ಥರದ ನಿಮಗೆ ಬಾಳೆಹಣ್ಣು ಬೇಕು ಆ ಥರದ ಬಾಳೆಹಣ್ಣುಗಳು ನಮ್ಮ ಊರಿನಲ್ಲಿ ನಿಮಗೆ ಸಿಗ್ತಾ ಇದೆ. ಯಾಕೆಂದರೆ ಇಲ್ಲಿ ಬಾಳೆ ತುಂಬಾ ಬೆಳೀತಾರಲ್ಲ ತೋಟದಲ್ಲಿ, ಅದರಿಂದ ತುಂಬ ಥರದ ಬಾಳೆಹಣ್ಣು ನಿಮಗೆ ಕಡಿಮೆ ಬೆಲೆಯಲ್ಲಿ ಅಂದರೆ 30 ರೂಪಾಯಿ ಕೆಜಿಗೆ. ಎಲ್ಲ ಕಡೆ 50, 70, 80 ರೂಪಾಯಿ ಕೆಜಿ ಇದ್ದರೆ ಬಾಳೆಹಣ್ಣು ನಮ್ಮ ಸಂತೆಗುಳಿಯಲ್ಲಿ ನಿಮಗೆ 30 ರೂಪಾಯಿ ಕೆಜಿಗೆ ಬಾಳೆಹಣ್ಣು ಸಿಗ್ತಾ ಉಂಟು. ಅದನ್ನು ಕರಿಬಾಳೆ, ಮಿಟ್ಕ, ಮೈಸೂರು ಎಲ್ಲ ಥರದ ಬಾಳೆಹಣ್ಣುಗಳು ಇಲ್ಲಿ ಉಂಟು. ಇಲ್ಲಿ ನಮ್ಮ ಊರಿಗೆ ಇಲ್ಲಿ ಕುಮಟಾದಿಂದ ರೋಡ್ ಹೋದ ವರ್ಷ ಕುಮಟಾ ಚಂದಾವರ ಆ ಸೈಡೆಲ್ಲ ರೋಡ್ ಮಾಡ್ತಾ ಸಂತೆಗುಳಿ ತನಕ ರೋಡ್ ಮಾಡಿದರು. ಆ ರೋಡ್ ಎಷ್ಟು ಚೆಂದಾಗಿ ಸ್ಟ್ರಾಂಗ್ ಎಷ್ಟು ಮಾಡಿದ್ದಾರೆ ಅಂದರೆ ಒಂದು ಮಳೆ ಹೋಯಿತು ಆದರೆ ರೋಡು ಹೇಗೆ ಮಾಡಿದ್ದಾರೆ ಹಾಗೆ ಉಂಟು. ರೋಡ್ ತುಂಬಾ ಸ್ಟ್ರಾಂಗ್ ಮಟೀರಿಯಲ್ ಅಂದರೆ ತುಂಬಾ ಚೆನ್ನಾಗಿ ಇದ್ದ ಮಟೀರಿಯಲನ್ನು ಯೂಸ್ ಮಾಡಿ ಕಾಂಟ್ರಾಕ್ಟರು ತುಂಬಾ ಚೆನ್ನಾಗಿ ಇಲ್ಲಿ ರೋಡ್ ಮಾಡಿದ್ದಾರೆ.
ಆದರೆ ಮುಂಚೆಲ್ಲ ರೋಡ್ ಮಾಡ್ತಿದ್ರು, ಒಂದು ಮಳೆಗೆ ರೋಡ್ ಎಲ್ಲ ಒಡೆದು ಹೋಗಿ ಎಲ್ಲ ದೊಡ್ಡ ದೊಡ್ಡ ಹೊಂಡಗಳು ಆಗ್ತಿದ್ವು. ಆದರೆ ಈಗ ಆ ಥರದ್ದಲ್ಲ, ಎಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ ಅಂದರೆ ಹೇಳಲಿಕ್ಕೆ ಆಗ್ತಾಯಿಲ್ಲ. ಆದರೆ ಈಗ ನಮ್ಮ ಊರಿನಲ್ಲೂ ರೋಡ್ ಮಾಡ್ತಾ ಇದ್ದಾರೆ. ಇವರು ತುಂಬಾ ಚೆನ್ನಾಗಿಯೇ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ತಂಡ ಗಾಳಿ ಬೀಸ್ತಾ ಉಂಟು. ನೋಡಿ ಎಲೆಗಳು ಅಲಗದೆ ನೋಡಿ ನಿಮಗೆ ಅಂದಾಜಾಗೋದು ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಉಂಟಂತ. ಇಲ್ಲಿ ನೋಡಿ ಮತ್ತೆ JCB ಬಂತು. ಇಲ್ಲಿ ನೋಡಿ ಮಕ್ಕಳ ಎಕ್ಸೈಟ್ಮೆಂಟ್ ನೋಡಿ, JCB ನೋಡ್ಕೊಂಡು ಮಕ್ಕಳು ಖುಷಿಯಿಂದ ಅಲ್ಲಿ ನೋಡಿ ಟ್ಯಾಂಕರ್ ಬರ್ತಾ ಉಂಟು. ಅಲ್ಲಿ ನೋಡಿ ನರ್ಸರಿ ಬೋರ್ಡ್ ಕಾಣ್ತಾ ಉಂಟು. ನರ್ಸರಿ ನೋಡಿ ಅದು ಸೈಡ್. ಇಲ್ಲಿ ನೋಡಿ ಟ್ಯಾಂಕರ್ ಬರ್ತಾ ಉಂಟು, ನೀರಿನ ಟ್ಯಾಂಕರ್ ಇದು. ರೋಲರ್ ಹೋಗ್ತದಲ್ಲ, ನಂತರ ನೀರು ಹಾಕ್ತಾ ಹೋಗ್ತದೆ ಈ ಟ್ಯಾಂಕರ್. ಈ ಕಾಂಟ್ರಾಕ್ಟರ್ ಹತ್ರ ತುಂಬಾ ಥರದ ಗಾಡಿಗಳು, ಥರದ ಮಷಿನರಿ, ಅಂದರೆ ಎಲ್ಲ ಥರ JCB ಯಾವುದು ಬೇಕು ನಿಮಗೆ ಆ ಥರದ ಇವ್ರ ಹತ್ರ ಮಷಿನೆಲ್ಲ ಉಂಟು. ಅದರಿಂದ ಇವರು ತುಂಬಾ ಬೇಗನೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಊರಿನಲ್ಲಿ ಕೆಲಸವನ್ನು ಮಾಡಿಸುವ, ರೋಡಿನ ಕೆಲಸ ಮಾಡ್ತಾ ಇದ್ದ ಇಂಜಿನಿಯರ್ಸ್ಗಳು ತುಂಬಾ ಒಳ್ಳೆಯವರು. ಅವರು ಗೋಕರ್ಣದವರಂತೆ, ಆದರೂ ತುಂಬಾ ಒಳ್ಳೆಯವರು. ಯಾರಿಗೂ ಏನು ಅಂದರೆ ಯಾರ ಹತ್ರನೂ ಜಗಳ ಆಡೋದಿಲ್ಲ, ಯಾರಿಗೆ ಹೆದರಿಸೋದಿಲ್ಲ. ಏನು ಮನೆಯವರು ಏನು ಹೇಳ್ತಾರೆ ಅದನ್ನು ಚೆನ್ನಾಗಿ ಕೇಳ್ತಾರೆ. ಅವರಿಗೆ ಮನೆಯವರಿಗೆ ಸಮಾಧಾನವಾಗಿ ಆರಾಮಾಗಿ ಬೇಲಿಯನ್ನು ಆದರೆ ಕಾಂಪೌಂಡನ್ನು ತೆಗಿಬೇಕಾದರೆ ಆರಾಮಾಗಿ ಹೇಳ್ತಾರೆ. ಏನು ಗಡಬಡೆ ಎಂಥದ್ದು ಮಾಡೋದಿಲ್ಲ. ಇಲ್ಲಿ ನೋಡಿ ಬಸ್ ಬಂತು ಕುಮಟಾದಿಂದ, ಕುಮಟಾ ಸಿದ್ದಾಪುರ ಬಸ್, KSRTC ಬಸ್ ನೋಡಿ ಗ್ರೀನ್ ಕಲರ್ ಹೋಯಿತು. ಇಲ್ಲಿ ನೋಡಿ ಮರವನ್ನು ಮತ್ತೆ ತೆಗಿಲಿಕ್ಕೆ ಬಂತು JCB. ಪಾಪ JCBದವನಿಗೆ ಅಲ್ಲಿ ಬರಲಿಕ್ಕೆ ಆಗ್ತಾಯಿಲ್ಲ. ಎಂತಕ್ಕಂದರೆ ಅಲ್ಲಿ ಹೊಳೆದಿಂದ ಈಗ ತೋಟಕ್ಕೆಲ್ಲ ನೀರು ಬೇಕಲ್ಲ, ನೀರೆಲ್ಲಿಂದ ಬರೋದು? ಹೊಳೆದಿಂದ, ಅಘನಾಶಿನಿ ಹೊಳೆದಿಂದ ಪೈಪ್ ಹಾಕಿ ಈ ತೋಟಕ್ಕೆಲ್ಲ ನೀರು ಹಾಕ್ತಾರೆ. ಇಲ್ಲಿ ನೋಡಿ ಈಗ ಮರನ್ನೇ ಬುಡದಿಂದ ತೆಗೆದು ಹಾಕ್ತಾಳೆ. ಅಲ್ಲಿ ಪೈಪ್ ಉಂಟಲ್ಲ, ಅದರ ಸಲುವಾಗಿ ಅದಕ್ಕೆ JCBಗೆ ಈ ಸೈಡ್ ಬರಲಿಕ್ಕೆ ಆಗುತ್ತಾ ಇಲ್ಲ, ಪೈಪ್ ಒಡೆದು ಹೋಗ್ತದೆ. ಅಲ್ಲಿ ನೋಡಿ ಯಾವ ರೀತಿ ಮಣ್ಣನ್ನು ತೆಗಿತಾ ಉಂಟು ಫಸ್ಟಿಗೆ. ಪಾಪ ಅವನಿಗೆ ತೆಗಿಲಿಕ್ಕೆ ಆಗೋದಿಲ್ಲ, ಎಂತಕಂದರೆ ಅಲ್ಲಿ ಬೇಲಿ ಅದೇ ಅಲ್ಲ. ಮರಗೆ ದುಡಿತದೆ, ಆ ಸೈಡೇ ಬೀಳ್ತದೆ. ಬಿತ್ತು ನೋಡಿ ಮರ ಬಿತ್ತು. ಆಯ್ತು ಇದನ್ನು ಬೀಳಿಸ್ತಾನೆ ನಾನು ನೋಡಬೇಕು. ಈಗ ಏನೋ ಟೊಂಗೆನೇ ತೆಗೆದು ಹಾಕ್ತಾನ ಏನ? ಒಂದು ಟೊಂಗೆ ತೆಗ್ದ. ನೋಡಿ ಹೆಂಗೆ ತೆಗ್ದ. ಎಲ್ಲ ಬೆಳೆಸೋದಿಲ್ಲ ಅಂತ ಸಾಕಂತ ಹೇಳ್ದೆ. ಅಲ್ಲಿ ನೋಡಿ ಅವರು ಇಂಜಿನಿಯರ್ ಅವರಿಗೆ ಹೇಳ್ತಿದ್ದಾರೆ ಸಾಕಂತ. ಅಂದರೆ ಅಷ್ಟೇ ಅದು ಕರೆಂಟಿನ ಇದು KBದು ಲೈನ್ ಅಲ್ಲೇ ಬರ್ತಾ ಉಂಟು, ಸಾಕು ಅಷ್ಟೇ, ಮತ್ತು ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಹೋಗ್ತಾ ಉಂಟು ಈಗ JCB. ಈಗ ಮುಂದುಗಡೆನೋ ಇದು ಇದೆಯಲ್ಲ, ಮುಂದುಗಡೆ ಆ ಸೈಡಿಗೆ ಹೋಗಿ ಅವರು ಇದು ಮಾಡ್ತಾರೆ. ಇದು ಈ ಸೈಡ್ ಬಂತು.
ಮತ್ತೆ ಈ ಸೈಡ್ ಬಂತು. ಈಗ ನೋಡಬೇಕು ಈ ಮರ ಬೆಳೆಸ್ತಾನ ಏನು ಬೇಡ ಅಂತ ಹೇಳ್ತಾರೆ. ಪಾಪ ಅವನಿಗೆ ಈ ಸೈಡ್ ಬರಲಿಕ್ಕಾಗುತ್ತೆ ಅಲ್ಲ ಅದು ಈ ಒಂದು ಟೊಂಗೆಯನ್ನು ಬೆಳೆಸಾಕ್ತಾರೆ. ನೋಡಿ ಟೊಂಗೆಯನ್ನು. ಹಾಂ, ಮುರಿದಾಗ್ತ. ಹಾಂ, ಮತ್ತೊಂದು ಟೊಂಗೆ ನೋಡಿ, ಮತ್ತೊಂದು ಟೊಂಗೆ ಮುರಿದಾಗ್ತ. ಆಯ್ತಾಯ್ತು ನೋಡಿ, ಹಾಕ್ತಿದ್ದಾನೆ, ಮುರಿದಾಗ್ತ. ನೋಡಿ ಒಂದು ಪೈಪ್ ಎಲ್ಲ ತಗೊಂಡು ಒಂದು ಗಾಡಿ ಹೋಯ್ತು, ಟಾಟಾ ಎಸ್. ನೋಡಿ ಒಂದು ಇದು ಬಂತು. ಅಲ್ಲಿ ನೋಡಿ ಎಷ್ಟು, ಅಲ್ಲೊಂದು ದೊಡ್ಡ ಮನೆಯನ್ನು ಕಾಣ್ತಾ ಇದೆ ಅಲ್ಲ ನೋಡಿ, ತುಂಬ ಚೆನ್ನಾಗಿದೆ ಆ ಮನೆಯೂ. ಇಲ್ಲಿ ನೋಡಿ ನೀರಿನ ಟ್ಯಾಂಕ್, ಸಣ್ಣ ಟ್ಯಾಂಕ್ ಬಂತು ನೋಡಿ, ಹಾಗೆ ನೀರು ಹಾಕ್ತಾ ಹೋಗ್ತದೆ ನೋಡಿ, ಹೆಂಗೆ ಮುಂದೆ ಹೋಗ್ತದೆ. ಸಾವಕಾಸಾಗಿ ನೀರು ಹಾಕ್ತದೆ. ರೋಡಿನ ಮೇಲೆ ಅದು ಜಲ್ಲಿ ಮತ್ತು ಇದು ಹಾಕಿದಾರಲ್ಲ ಅದಕ್ಕೆ ಹಾಕ್ತಾ ಹೋಗ್ತದೆ. ಇಲ್ಲಿ ನೋಡಿ ಬಸ್ ಬಂತು, ಶಿವಮೊಗ್ಗ ಬಸ್. ಶಿವಮೊಗ್ಗ ಟು ಕುಮಟಾ ಬಸ್. ಬೆಳಿಗ್ಗೆ 9 ಗಂಟೆಗೆ ಬರ್ತದೆ, ಮತ್ತು ಮಧ್ಯಾಹ್ನಕ್ಕೆ ಎಷ್ಟು 3 ಗಂಟೆ ಅಷ್ಟಕ್ಕೆ ಬರ್ತದೆ, ಮತ್ತು ಸಂಜೆ 7 ಗಂಟೆಗೆ. ಹೀಗೆ 3 ಹೊತ್ತು ಈ ಬಸ್ ತಿರುಗ್ತದೆ ನಮ್ಮ ಊರಿಂದ. ನೀವು ಬೆಳಿಗ್ಗೆ ಶಿವಮೊಗ್ಗ ಇಲ್ಲಿ ನೋಡಿ, ಇದು ಟಾಟಾ ಕಂಪನಿದು ಡಂಪರ್ ಇದು. ಇಲ್ಲಿ ನೋಡಿ ಇದು ಜಲ್ಲಿಯನ್ನು ಮಿಕ್ಸ್ ಮಾಡಿ ಹಾಕ್ತಾ ಬರ್ತಾ ಉಂಟು. ಇಲ್ಲಿ ನೋಡಿ ಬಂತು ನೋಡಿ, ಮತ್ತೊಂದು ಟಿಪ್ಪರ್ ಬಂತು. ಅಲ್ಲಿ ನೋಡಿ ಹಾಗೆ ಜಲ್ಲಿ ಎಲ್ಲ ತುಂಬ್ಕೊಂಡು ಬಂದದ್ದು. ದನ ಎಲ್ಲ ಹೋಗ್ತಾ ಉಂಟು. ಮನೆಯಲ್ಲಿ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ ಮನೆ. ಅದು ಈಗ ಕಟ್ಟಿದೆಯ, ಹೀಗೆ ಮನೆ ಗೃಹ ಪ್ರವೇಶ ಮಾಡಿದ್ದಾರೆ ಅವರು. ಬಿಬಿ ಆಯಿಷಾ ಮನೆ ಅಂತ. ಈಗ ನೋಡಿ ಇಲ್ಲಿ ಬೈಕ್ ಎಲ್ಲ ತಿರುಗ್ತಾ ಉಂಟು. ದೊಡ್ಡ ಆಲದ ಮರ ಇತ್ತು, ಎಷ್ಟು ದೊಡ್ಡ ಅಂದರೆ ಯಾರು ಕಡಿಲಿಕ್ಕೆ ಹೋಗ್ತಾ ಇಲ್ಲ ಆಗಿತ್ತು. ಎಲ್ಲರೂ ಹೆದರ್ತಿದ್ರು ಆಲದ ಮರಕ್ಕೆ. ಆದರೆ ಈಗ ನೋಡಿ JCPಯಿಂದ ಎಲ್ಲ ಮರವನ್ನೇ, ಅರ್ಧ ಮರನ್ನೇ ಕಡ್ದು ಹಾಕಿಬಿಟ್ಟಾರೆ. ಈಗ ಯಾರು ಹೆದರುದಿಲ್ಲ ಭೂತಕ್ಕೆ ಎಲ್ಲ. ನಾವೆಲ್ಲ ತುಂಬ ಹೆದರ್ತಿದ್ರು. ಅಲ್ಲಿ ನೋಡಿ ರೋಡಿನ ಕೆಲಸ ನಡೀತಾ ಉಂಟು. ಅಲ್ಲಿ ನೋಡಿ ಜನರೆಲ್ಲ ಕಾರು ಬಂತು ನೋಡಿ, ಎಲ್ಲ ಜನರು ಬರ್ತಾ ಉಂಟ. ಅಲ್ಲಿ ನೋಡಿ ಟಿಪ್ಪರ್ ಯಾವ ರೀತಿ ಜಲ್ಲಿಯನ್ನು ಆ ಮಷೀನ್ ಮೇಲೆ ಹಾಕ್ತದೆ. ಆ ಮಷೀನು ಹೇಗೆ ರೋಡಿನ ಮೇಲೆ ಹಾಕ್ತಾ ಉಂಟಂತ. ಮುಂಚೆ ಎಲ್ಲ ರೋಡ್ ಮಾಡುವಾಗ ಎಷ್ಟು ಕಷ್ಟ ಆಗ್ತಿತ್ತು ಪಾಪ ಜನರಿಗೆ. ಈಗ ನೋಡಿ ಎಷ್ಟು ಈಸಿಯಾಗಿ ಎಲ್ಲ ಥರದ ಮಷೀನೆಲ್ಲ ಬಂದಿದೆಲ್ಲ, ಕೆಲಸ ಎಲ್ಲ ಈಸಿಯಾಗಿ ಹೋಗೋದು ಜನರಿಗೆ. ಅದರಿಂದ ಜನರಿಗೆ ಕೆಲಸ ಎಲ್ಲ ಸಿಗ್ತಾ ಇಲ್ಲ. ಎಲ್ಲ ಜನರ ಕೆಲಸ ಎಲ್ಲನೇ ಮಷೀನ್ ಎಲ್ಲ ಮಾಡ್ತಾ ಉಂಟು, ಜನರಿಗೆಲ್ಲ ಸಿಗೋದು. ಈ ಮುಂಚೆಲ್ಲ ಎಷ್ಟೋ ಜನರು ರೋಡ್ ಕೆಲಸ ಮಾಡೋದಂದರೆ 100 ಗಟ್ಟಲೆ ಜನರು ಬೇಕಾಗ್ತಿದ್ರು. ಆದರೆ ಈಗ ನೋಡಿ 10-15 ಜನ ಇದ್ದರೆ ಸಾಕು. ನೋಡಿ ಏನು ಮಾಡ್ತಾ ಇದ್ದಾರೆ. ಅದು ಜಲ್ಲಿ ಮತ್ತು ಅದು ಜಲ್ಲಿ ಪೌಡರ್ ಇರ್ತದಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ. ನೋಡಿ ಯಾವ ರೀತಿ ಹಾಕ್ತಾ ಬರ್ತಾ ಉಂಟಂತ. ಎಲ್ಲೆಲ್ಲಿ ಅದು ಜಲ್ಲಿ ಹೋಗ್ತಾ ಇಲ್ಲ ಅಲ್ಲಿ ನೋಡಿ ಅಡ್ಜಸ್ಟ್ ಮಾಡ್ತಾರೆ ಅವರು.
ಹೊಂಡ ಇದೆ, ಎಲ್ಲಿ ಇದು ಇದೆ ಅಂತ ಸ್ವಲ್ಪ ಸ್ವಲ್ಪ ಅದು ತೆಗೆದುಕೊಂಡು ಹಾಕ್ತಾರೆ. ಇಲ್ಲ ಹಾಕಾಯ್ತು, ಆಯ್ತು. ನೋಡಿದೆ ಹಾಗೆ ಹಾಕ್ತಾ ಉಂಟು. ಮತ್ತು ಒಂದು ಪೇನ್ ಅಂತ ಒಂದು ಇದು ಇದೆಯಲ್ಲ, ಅದು ಹಾಗೆ ಸರಿ ಮಾಡ್ತಾ ಬರ್ತಾ ಉಂಟು ನೋಡಿ. ಪಟ್ಟಿದೆ ಹಾಗೆ. ನೋಡ್ತಾ ಹೋಗಿ ಯಾವ ರೀತಿ ಹಾಕ್ತಾ ಇದ್ದಾರಂತ. ಅಲ್ಲಿ ನೋಡಿ ಅವರು ಪೌಡವನ್ನು ತೆಕ್ಕೊಂಡು ಸರಿ ಮಾಡ್ತೇ ಇದ್ದಾರೆ. ಯಾವ್ಯಾವ ಸೈಡ್ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಇರ್ತದೆ ಅವನು ಹೇಳ್ತಾನೆ ನೋಡಿ. ಅವನು ಸ್ವಲ್ಪ ಅಲ್ಲೇ ಹೆಚ್ಚು ಕಡಿಮೆ ಆಗಿದೆ, ಸರಿ ಮಾಡಿ ಅಂತ. ಹಾಗೆ ಅವ್ರು ಸರಿ ಮಾಡ್ತೇ ಹೋಗ್ತಾರೆ. ಇದರ ಹಿಂದೆ ಈಗ ರೋಲ್ ಬರ್ತದೆ ನೋಡಿ. ಇದು ಜಲ್ಲಿ ಮತ್ತು ಅದು ಪೌಡರ್ ಮಿಕ್ಸ್ ಮಾಡಿ ಹಾಕಿದಾರಲ್ಲ, ಅದರ ಮೇಲೆ ರೋಲರ್ ಬಂದು ಇದು ಗಟ್ಟಿಯಾಗಿ ಕುಡಿಸ್ತದೆ. ಇಲ್ಲಾಂದರೆ ಬೈಕೆಲ್ಲ ಕಾರೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದರ ಸಲುವಾಗಿ. ಈ ರೋಡ್ ನೋಡಿ ತುಂಬ ಅಗಲವಾಗಿದೆ. ಈಗ 2-3 ಗಾಡಿ ಒಂದೇ ಸಲ ಹೋಗ್ಬೋದು. ಮುಂಚೆ ಎಲ್ಲ ಒಂದು ಗಾಡಿ ಹೋಗಲಿಕ್ಕೆ ತ್ರಾಸಾಗ್ತಿತ್ತು. ಮತ್ತೊಂದು ಗಾಡಿ ಬಂದರೆ ಮುಂದುಗಡೆಯಿಂದ ಸೈಡ್ ಕೊಡಲಿಗೆ ಎಲ್ಲ ತ್ರಾಸಾಗ್ತಿತ್ತು. ಇಲ್ಲಿ ನೋಡಿ, ನಾ ಹೇಳಿಲ್ಲ ರೋಲ್ ಬರ್ತಾ ಉಂಟಂತ. ನೋಡಿ ರೋಲ್ ಬಂದಿತ್ತು ಹಾಕಿದಾರಲ್ಲ, ಇದನ್ನು ನೋಡಿ ಯಾವ ರೀತಿ ಗಟ್ಟಿಯಾಗಿ ಕೊಡಿಸ್ತಾ ಹೋಗ್ತಾರೆ. ನಂತರ ಒಂದು ನೀರಿನ ಗಾಡಿ ಬರ್ಬೋದು. ಇಲ್ಲಿಂದನೇ ಹಿಂದೆ ಮುಂದೆ ಮಾಡ್ತಾ 3-4 ಸಲ ಇದು ಬರ್ತದೆ ರೋಡ್. ಯಾವಾಗ ತನಕ ಅದು ಗಟ್ಟಿಯಾಗಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಅವಾಗ ತನಕ ಅದು ರೋಲ್ ಬರ್ತಾ ಹೋಗ್ತಾ ಇರ್ತದೆ. ಈಗ ನೋಡಿ ಮತ್ತು ಬಂತು, ಮತ್ತೆ ಜಲ್ಲಿ ಮತ್ತು ಅದು ಜಲ್ಲಿ ಮಿಕ್ಸ್ ತುಂಬ್ಕೊಂಡು ಬಂತು ಅಂತ ಟಿಪ್ಪರ್. ಈಗ ನೋಡಿ ಯಾವ ರೀತಿ ಇದರ ಒಳಗೆ ಹಾಕ್ತದೆ, ಮತ್ತು ಇವ್ರ ಕೆಲಸ ಶುರು ಆಗ್ತದೆ. ನೋಡಿ ಈಗ ಯಾವ ರೀತಿ ಅದರ ಒಳಗೆ ಹಾಕ್ತದಂತ. ಜಲ್ಲಿ ಮಿಕ್ಸ್ ನಿಮಗೆ ನಮ್ಮ ವಿಡಿಯೋ ಚೆನ್ನಾಗಿ ಇದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಯಾವ ರೀತಿ ಜಲ್ಲಿ ಹಾಕ್ತಾ ಉಂಟು ನೋಡಿ. ಹೀಗೆ ರೋಡಿನ ಕೆಲಸ ಈಗ 2 ದಿನದಲ್ಲಿ ಇಲ್ಲಿ ಡಾಂಬರು ಹಾಕಿ ರೋಡಿನ ಕೆಲಸ ಮುಗಿಸಿ ಹಾಕ್ತಾರೆ ಇವರು. ತುಂಬಾ ಬೇಗ ಕೆಲಸ ನಡೀತಾ ಇದೆ, ಫಾಸ್ಟಾಗಿ. ನೋಡಿ ಯಾವ ರೀತಿ ಹಾಕ್ತಾ ಉಂಟು. ಮತ್ತು ಈ ಗಾಡಿ ಯಾವ ರೀತಿ ಜಲ್ಲಿಗೆ ಹಾಕ್ತಾ ಹೋಗ್ತದೆ ನೋಡಿ. ತುಂಬ ಸ್ಲೋ ಮೋಷನ್ನಲ್ಲಿ ಹೋಗ್ತಾ ಇದೆ. ಮೂರು 4-5 ಕೆಲಸದವರಿದ್ದಾರೆ.
ಕೆಲಸ ಮಾಡೋದು ಕಡಿಮೆ, ನೋಡೋದು ಹೆಚ್ಚಾಗಿದೆ ಈಗ ಜನರಿಗೆ. ಇಲ್ಲಿ ನೋಡಿ ಎಷ್ಟೇ ಜನ ನೋಡ್ತೇ ನಿಂತ್ಕೊಂಡಿದ್ದಾರೆ, ಹಂಗಾಗಬೇಕು ಹಿಂಗಾಗಬೇಕಂತ. ಈಗ ಜನರದ್ದೇ ಹಾಗೆ, ಕೆಲಸ ಮಾಡೋದು ಕಡಿಮೆ, ಮಾತಾಡೋದು ಹೆಚ್ಚಾಗಿದೆ. ಅದರಿಂದ ಬೇಗ ಕೆಲಸ ಆಗೋದಿಲ್ಲ. ಅವರು ಮಷೀನ್ ಇದ್ದ ಸಲುವಾಗಿ ಅಡ್ಡಿಲ್ಲ, ಮಷೀನೇ ಕೆಲಸ ಮಾಡ್ತದೆ. ಜನರೇ ಕೆಲಸ ಮಾಡೋದಂದರೆ ಈಗ 1 ವರ್ಷ ತಾಗ್ತಿದ್ದಿರಬೇಕು. ಸಂತೆಗುಳಿದಿಂದ ಬಡಾಲ್ದವರಿಗೆ ರೋಡ್ ಮಾಡಲಿಕ್ಕೆ ಅವರಿಗೆ 1 ವರ್ಷ ಬೇಕಾಗಿತ್ತು. ಈಗ ನೋಡಿ ಬಂತೀಗ ನರ್ಸರಿ, ನಮ್ಮ ಮನೆ ಮುಂದೆಯಿಂದ ನರ್ಸರಿ ಮುಂದೆ ಬಂತೀಗ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳೇ. ಅದು ಆಕೇಶ ಮರ, ಅಲ್ಲಿ ನೋಡಿ ದೊಡ್ಡ ಮರ ಕಾಣ್ತಾ ಇದ್ದಲ್ಲ, ಅಶೋಕ ಮರ ಅಂತ. ಆಕೇಶ ಅಲ್ಲ, ಅಶೋಕ ಮರ ಅಂತ. ಅಲ್ಲಿ ನರ್ಸರಿ ದೊಡ್ಡ ದೊಡ್ಡ ಮಾವಿನ ಮರಗಳಿವೆ. ತುಂಬ ಮಾವಿನ ಹಣ್ಣು ಮಾವಿನಗಳು ತಾಗ್ತಾ ಉಂಟು. ಬೇರೆ ಬೇರೆ ಥರದ ಮಾವಿನ ಹಣ್ಣುಗಳು ಉಂಟು ನಮ್ಮ ನರ್ಸರಿಯಲ್ಲಿ. ಈಗ ನೋಡಿ ಅದು ಅವರ ಜಲ್ಲಿ ಹಾಕೋದು ಕೆಲಸ ಮುಗೀತು. ಈಗ ರೋಲರ್ ಮತ್ತೆ ಬಂತು, ಆಗ ಬಂದಿತ್ತಲ್ಲ. ಈಗ ನಾವು ಹಾಕೋದೆಲ್ಲ ಜಪ್ಪಿ ಗಟ್ಟಿ ಆಗಬೇಕಲ್ಲ. ಇಲ್ಲದ್ರೆ ಬೈಕ್ ಕಾರೆಲ್ಲ ಹೋದರೆ ಮೇಲೆಲ್ಲ ಹಾರ್ತದೆ ಕಲ್ಲುಗಳು ಅಂತ ರೋಲರ್ ಅವರು ಚೆನ್ನಾಗಿ ಗಟ್ಟಿ ಮಾಡ್ತಾಳೆ, ಜಪ್ತಾಳೆ. ಈಗ ನೋಡಿ ಆ ಸೈಡಿಂದ ಬೈಕೆಲ್ಲ ಹೋಗ್ತಾ ಉಂಟು. 3-4 ಗಾಡಿ ಆ ಸೈಡ್ ನಿಂತ್ಕೊಂಡದೆ. ಈಗೆಲ್ಲ ರೋಡೆಲ್ಲ ನೋಡಿ ಯಾವ ರೀತಿ ಲೆವೆಲ್ ಆಗಿ ಮಾಡ್ತಾ ಉಂಟಂತ. ಲೆವೆಲ್ ಐತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ನೋಡಿ. ಸಾಕು, ಈಗ ನನಗೆ ಸ್ವಲ್ಪ ಕೆಲಸನೂ ಉಂಟು. ಈಗ ನಾನು ಮನೆಗೆ ಹೋಗ್ತಿದ್ದೀನಿ. ಈಗ ನನ್ನ ವಿಡಿಯೋ ನಿಮಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಮನೆಯವರ ತಂದೆ ತಾಯಿ ಮಕ್ಕಳ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಕೇರ್ ಮಾಡಿ. ಈಗ ನಾನು ಸಿಗುತ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ, ನೆಕ್ಸ್ಟ್ ಬ್ಲಾಗ್ನಲ್ಲಿ. ಓಕೆ.